ಅನುಮತಿಯನ್ನ ಕೋರಿ ನಟ ದರ್ಶನ್ ಅರ್ಜಿ 57ನೇ ಸಿಸಿಎಚ್ ನ್ಯಾಯಾಲಯಕ್ಕೆ ದರ್ಶನ್ ಅರ್ಜಿ ಸಲ್ಲಿಕೆ. ವಿದೇಶಕ್ಕೆ ತೆರಳಲು ಅನುಮತಿಯನ್ನ ಕೋರಿ ದರ್ಶನ್ ಅರ್ಜಿ. 57ನೇ ಸಿಸಿಎಚ್ ನ್ಯಾಯಾಲಯಕ್ಕೆ ದರ್ಶನ್ ಅರ್ಜಿ ಸಲ್ಲಿಕೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಜಾಮೀನು ನೀಡುವಾಗ ವಿದೇಶಕ್ಕೆ ಹೋಗುವಂತಿಲ್ಲ ಅಂತ ಹೇಳಿ ಷರತ್ತು. ವಿದೇಶದಲ್ಲಿ ಡೆವಿಲ್ ಸಿನಿಮಾ ಹಾಡುಗಳ ಶೂಟಿಂಗ್ ಹಿನ್ನೆಲೆ ದುಬೈ, ಯುರೋಪ್ಗೆ ತೆರಳಲು ಅವಕಾಶವನ್ನ ಕೋರಿ ಅರ್ಜಿ. 25 ದಿನಗಳ ಕಾಲ ಅವಕಾಶ ನೀಡುವಂತೆ ನಟ ದರ್ಶನ್ ಮನವಿ. ನಟ ದರ್ಶನ್ ಅರ್ಜಿಗೆ ಎಸ್ಪಿಪಿ ಆಕ್ಷೇಪ. ಜಾಮೀನು ರದ್ದು ಕೋರಿ ಸಲ್ಲಿಸಿರುವಂತಹ ಅರ್ಜಿ ಬಾಕಿ ಇದೆ. ಜಾಮೀನು ಕೊಟ್ರೆ ಸಾಕ್ಷಿಗಳ ಮೇಲೆ ಪ್ರಭಾವ ಸಾಧ್ಯತೆ. ನಟ ದರ್ಶನ್ ಅರ್ಜಿಗೆ ಎಸ್ಪಿಪಿ ಆಕ್ಷೇಪ. ಜಾಮೀನು ರದ್ದು ಕೋರಿ ಸಲ್ಲಿಸಿರುವಂತಹ ಅರ್ಜಿ ಬಾಕಿ ಇದೆ. ಜಾಮೀನು ಕೊಟ್ರೆ ಸಾಕ್ಷಿಗಳ ಮೇಲೆ ಪ್ರಭಾವ ಸಾಧ್ಯತೆ. ವಿದೇಶಕ್ಕೆ ತೆರಳಲು ಅನುಮತಿ ನೀಡದಂತೆ ಮನವಿ. ವೀಕ್ಷಕರೇ, ವಿದೇಶಕ್ಕೆ ತೆರಳಲು ಅನುಮತಿಯನ್ನ ಕೋರಿ ನಟ ದರ್ಶನ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. 57ನೇ ಸಿಸಿಎಚ್ ನ್ಯಾಯಾಲಯಕ್ಕೆ ದರ್ಶನ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A2 ಆರೋಪಿಯಾಗಿರುವಂತಹ ದರ್ಶನ್ ಜಾಮೀನು ನೀಡುವಾಗ ವಿದೇಶಕ್ಕೆ ಹೋಗುವಂತೆ ಇಲ್ಲ ಎನ್ನುವಂತಹ ಷರತ್ತನ್ನ ವಿಧಿಸಲಾಗಿತ್ತು. ಈಗ ವಿದೇಶದಲ್ಲಿ ಡೆವಿಲ್ ಎನ್ನುವಂತಹ ಸಿನಿಮಾದ ಶೂಟಿಂಗ್, ಹಾಡಿನ ಶೂಟಿಂಗ್ ಇದೆ. ದಯಮಾಡಿ ನನಗೆ ಆ ಒಂದು ಶೂಟಿಂಗ್ ನಲ್ಲಿ ಭಾಗಿಯಾಗಲು ಪರ್ಮಿಷನ್ ಬೇಕು. ಆ ಒಂದು ಕಾರಣಕ್ಕಾಗಿ ದುಬೈ ಹಾಗೂ ಯುರೋಪ್ಗೆ ನಾನು ಹೋಗಲೇಬೇಕು ಅಂತ ಹೇಳಿ ಅವಕಾಶವನ್ನ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ನಟ ದರ್ಶನ್. 25 ದಿನಗಳ ಕಾಲ ಆ ಒಂದು ಹಾಡಿನ ಶೂಟಿಂಗ್ಗಳೆಲ್ಲವೂ ಕೂಡ ಬಾಕಿ ಉಳಿದಿದೆ. ಡೆವಿಲ್ ಸಿನಿಮಾದ ನಾಯಕ ನಟನಾಗಿ ಅಭಿನಯ ಮಾಡ್ತಾ ಇರುವಂತಹ ನಟ ದರ್ಶನ್ ಅಂತಂದ್ರೆ ಮೇನ್ ಲೀಡ್ ಅಲ್ಲಿ ಆಕ್ಟ್ ಮಾಡ್ತಾ ಇದ್ದಂತಹ ನಟ ದರ್ಶನ್ಗೆ 25 ದಿನಗಳ ಕಾಲ ಅವಕಾಶವನ್ನ ಕೊಡಿ ನನಗೆ ಅಂತ ಹೇಳಿ ನಟ ದರ್ಶನ್ ಕೋರ್ಟ್ಗೆ ಮನವಿಯನ್ನ ಮಾಡಿಕೊಂಡಿದ್ರು. ನಟ ದರ್ಶನ್ ಅರ್ಜಿಗೆ ಎಸ್ಪಿಪಿ ಆಕ್ಷೇಪವನ್ನ ಸೂಚಿಸಿದ್ದಾರೆ. ಜಾಮೀನು ರದ್ದು ಕೋರಿ ಸಲ್ಲಿಸಿದ್ದಂತಹ ಅರ್ಜಿ ಬಾಕಿ ಇದೆ. ಜಾಮೀನು ಕೊಟ್ಟರೆ ಸಾಕ್ಷಿಗಳ ಮೇಲೆ ಪ್ರಭಾವದ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ವಿದೇಶಕ್ಕೆ ತೆರಳಲು ಅನುಮತಿ ನೀಡಬಾರದು ಅಂತ ಹೇಳಿ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಮುಂದೇನಾಗುತ್ತೆ, ಕೊಡ್ತಾರೋ ಇಲ್ವೋ ಪರ್ಮಿಷನ್ ಅನ್ನೋದೆಲ್ಲವನ್ನೂ ಕೂಡ ಕಾದು ನೋಡಬೇಕಾಗಿದೆ. ಯಾಕಂತಂದ್ರೆ ನಟ ದರ್ಶನ್ ಡೆವಿಲ್ ಸಿನಿಮಾದ ಅರ್ಧ ಶೂಟಿಂಗ್ ನಲ್ಲಿ ಇದ್ದಾರೆ. ಇನ್ನೇನು ಸಾಂಗ್ ಶೂಟಿಂಗ್ ಆಗ್ಬಿಟ್ರೆ ಆಲ್ಮೋಸ್ಟ್ ಆಲ್ ಸಿನಿಮಾ ಮುಗಿದಂಗೆ ಆಗುತ್ತೆ. ಪ್ರೀ ಪ್ರೊಡಕ್ಷನ್ಸ್ ಎಲ್ಲ ಇರುತ್ತೆ. ಅದಾದ ನಂತರ ಡೆವಿಲ್ ಸಿನಿಮಾ ಅವರ ಅಭಿಮಾನಿಗಳಿಗೋಸ್ಕರ ರೆಡಿ ಆಗ್ತಾ ಇರುವಂತಹ ಡೆವಿಲ್ ಸಿನಿಮಾ ಇನ್ನೇನು ತೆರೆಯ ಮೇಲೆ ಬರ್ತಾ ಇದೆ. ಆ ಒಂದು ಕಾರಣಕ್ಕೆ ಹಾಡುಗಳ ಶೂಟಿಂಗ್ಗೆ ಪರ್ಮಿಷನ್ ಬೇಕು ಅಂತ ಹೇಳಿ ನಾನು ವಿದೇಶಕ್ಕೆ ಹೋಗಬೇಕು ಅಂತ ಹೇಳಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಮುಂದೇನಾಗುತ್ತೋ ಕಾದು ನೋಡ್ಬೇಕಾಗ್ತದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.